ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಸೊ ನಿಮ್ಮೆಲ್ರಿಗೂ ಗೊತ್ತಿರ್ಬೋದು, ಯಾರೆಲ್ಲ ಗೃಹಲಕ್ಷ್ಮಿಯರಿದ್ದೀರಾ, ತಿಂಗಳ 2,000 ರೂಪಾಯಿ ತಗೊಳ್ತಾ ಇದ್ದೀರಾ. ಸೊ ನೀವೆಲ್ಲರೂ ಅಗೇನ್ ಹೊಸದಾಗಿ ಅರ್ಜಿನ ಹಾಕಬೇಕಾಗತ್ತೆ. ಹೊಸದಾಗಿ ಅರ್ಜಿ ಹಾಕಿದರೆ ಮಾತ್ರ ನಿಮಗೆ ಮುಂದಿನ ತಿಂಗಳಲ್ಲಿ 2,000 ರೂಪಾಯಿ ಸಿಗುತ್ತೆ. ಇಲ್ಲ ಅಂತಂದರೆ ಆಟೋಮೆಟಿಕ್ ಆಗಿ ಕ್ಯಾನ್ಸಲ್ ಆಗೋಗ್ಬಿಡುತ್ತೆ. ಇದ್ರ ಜೊತೆಗೆ ಗೃಹ ಜ್ಯೋತಿ ಕೂಡ ನೀವು ಇವಾಗ ಏನು ಫ್ರೀ ಕರೆಂಟ್ ಉಪಯೋಗಿಸ್ತಾ ಇದ್ದೀರಾ, ಸೊ ಅದು ಕೂಡ ಕಂಟಿನ್ಯೂ ಆಗಿ ಇರಬೇಕು ಅಂತಂದರೆ ನೀವು ಅಪ್ಲೈ ಮಾಡಬೇಕು ಗೃಹ ಜ್ಯೋತಿಗೂ ಕೂಡ. ಇಲ್ಲ ಅಂತಂದರೆ ಫ್ರೀ ಕರೆಂಟ್ ಕೂಡ ಬರೋದನ್ನು ನಿಲ್ಲಿಸ್ತಾರೆ. ಸೊ ಈ ಅಪ್ಲಿಕೇಶನ್ ನೀವೇನು ಅಪ್ಲೈ ಮಾಡ್ತೀರಲ್ವ, ಆವಾಗ ಬಯೋಮೆಟ್ರಿಕ್ ಕೂಡ ತಗೊಳ್ತಾರೆ. ಸೊ ಒನ್ ಟೈಮ್ ಬಯೋಮೆಟ್ರಿಕ್ ಇರುತ್ತೆ. ಸೊ ಬಯೋಮೆಟ್ರಿಕ್ ಅಂದರೆ ನಿಮ್ಮ ಥಂಬ್ ಇಂಪ್ರೆಷನ್ನ ಕೊಡಬೇಕಾಗತ್ತೆ. ಇಲ್ಲ ಅಂತಂದರೆ ಇವಾಗ ತುಂಬ ಏಜ್ ಆಗಿರೋರು ಇರ್ತಾರೆ, ಥಂಬೆಲ್ಲ ಅದು ಇಂಪ್ರೆಷನ್ ಹೋಗಿಬಿಡುತ್ತೆ. ಸೊ ಅಂಥವ್ರಿಗೆ ಐ ಸ್ಕ್ಯಾನಿಂಗ್ ಅಥವಾ ಫೇಸ್ ಮುಖಾಂತರ ವೆರಿಫೈ ಮಾಡಿಸ್ಕೊಳ್ತಾರೆ. ಸೊ ಇವಾಗ ಮೇನ್ ಥಿಂಗ್, ಅಪ್ಲೈ ಮಾಡುವಾಗ ಒಂದಿಷ್ಟು ಕ್ವಶನ್ಸ್ನ ಅವರು ಕೇಳ್ತಾರೆ. 8ರಿಂದ 10 ಪ್ರಶ್ನೆಗಳು ಕೇಳ್ತಾರೆ. ಸೊ ಅದಕ್ಕೆ ನಾವು ಏನು ಆನ್ಸರ್ ಮಾಡಬೇಕು, ಸೊ ದ್ಯಾಟ್ ನಮಗೆ ಈ ಗೃಹಲಕ್ಷ್ಮಿ ಅಮೌಂಟ್ ಕಂಟಿನ್ಯೂಸ್ ಆಗಿ ಸಿಗಬೇಕು ಅಂತಂದರೆ. ಸೊ ನಾನು ಕ್ವಶನ್ಸ್ನ ಹೇಳ್ತಾ ಹೋಗ್ತೀನಿ, ಸೊ ನೋಡ್ಕೊಳ್ಳಿ. ಸೊ ಫಸ್ಟ್ ಕ್ವಶನ್ ಅಪ್ಲಿಕೇಶನಲ್ಲಿ ಏನಿರುತ್ತೆ ಅಂತಂದರೆ, ಮನೆಯ ಯಜಮಾನಿ ಯಾರು ಅಂತ ಕೇಳ್ತಾರೆ. ಅತ್ತೆನಾ ಅಥವಾ ಸೊಸೆನಾ ಅಲ್ಲಿ ನೀವು ಫಿಲ್ ಮಾಡಬೇಕು. ಓಕೆ. ಆ್ಯಂಡ್ ಸೆಕೆಂಡ್ ಥಿಂಗ್, APL ಮತ್ತು BPL ಕಾರ್ಡ್ ಇದೆಯಾ ಇಲ್ವಾ ಅಂತ ಕೇಳ್ತಾರೆ. APL ಆರ್ BPL ಕಾರ್ಡ್ ಯಾರಿದ್ರೂ ಪರವಾಗಿಲ್ಲ, ಬಟ್ ಕಾರ್ಡ್ ಇದೆಯಾ ಇಲ್ವಾ ಅಂತ ಕೇಳ್ತಾರೆ. ಬಿಕಾಸ್ ನಾವು ಕರ್ನಾಟಕದವರೇ ಅಂತ ಪ್ರೂಫ್ಗೋಸ್ಕರ. ಇವಾಗ ಆಲ್ರೆಡಿ ಯಾರೆಲ್ಲ ಗೃಹಲಕ್ಷ್ಮಿ ಅಮೌಂಟ್ ತೊಗೊಂಡಿದ್ದಾರೆ ನೋಡಿ, ಕರ್ನಾಟಕ ಸ್ಟೇಟ್ ಬಿಟ್ಟು ಬೇರೆ ಸ್ಟೇಟ್ ಅವ್ರಿಗೂ ಕೂಡ ಹೋಗ್ತಾ ಇದೆ ಅಂತೆ. ಹಾಗಾಗಿ ಈ ಕಾರ್ಡ್ ಕಂಪಲ್ಸರಿ ಇದೆಯಾ ಇಲ್ವಾ ಅಂತ ಕೇಳಿದ್ದಾರೆ. ಅದರದ್ದು ಪ್ರೂಫ್ ಕೂಡ ನಾವು ಹಾಕಬೇಕಾಗುತ್ತೆ. ಓಕೆ. ಸೊ ಸೆಕೆಂಡ್ ಪ್ರಶ್ನೆ ಇದು ಆಯಿತು. ಆ್ಯಂಡ್ ಥರ್ಡ್ ಥಿಂಗ್, ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರ್. ಇವಾಗ ಮನೆಯಲ್ಲಿ ಅತ್ತೆಯವರು ಹಾಕ್ತಾ ಇದ್ದಾರೆ ಅಂತಂದರೆ ಅವ್ರದ್ದು ಆಧಾರ್ ಕಾರ್ಡ್ ಸಂಖ್ಯೆ ಹಾಕಬೇಕು. ಇಲ್ಲ ಸೊಸೆ ಹೆಸರು ಮೇಲೆ ನೀವು ಗೃಹಲಕ್ಷ್ಮಿ ಅಮೌಂಟ್ ತೊಗೋತಾ ಇದ್ದೀರಾ ಅಂದರೆ ಅವ್ರ ಆಧಾರ್ ಕಾರ್ಡ್ ನಂಬರ್ನ ನೀವು ಹಾಕಬೇಕಾಗತ್ತೆ. ಓಕೆನಾ. ಆ್ಯಂಡ್ ಫೋರ್ತ್ ಪ್ರಶ್ನೆ ಏನಪ್ಪ ಅಂತಂದರೆ, ನಿಮ್ಮ ಬ್ಯಾಂಕ್ ಡೀಟೇಲ್ಸ್ನ ಎಂಟರ್ ಮಾಡಬೇಕು. ವೈ? ಬಿಕಾಸ್ ಈ 2,000 ರೂಪಾಯಿ ಏನು ಬರಬೇಕಾಗಿದೆ ಅದು ಡೈರೆಕ್ಟ್ ಆ ಒಂದು ಬ್ಯಾಂಕ್ ಅಕೌಂಟ್ಗೆ ಹೋಗಿ ಸೇರುತ್ತೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಪ್ಪ ಅಂತಂದರೆ, ನೀವು IT ಮತ್ತು GST ಪಾವತಿಯವರ ಅಂತ ಕೇಳ್ತಾ ಇದ್ದಾರೆ. ಅಫ್ಕೋರ್ಸ್ ನೀವು ಅಲ್ಲಿ ಎಸ್ ಆರ್ ನೋ ಅಂತ ಆಪ್ಷನ್ ಇರುತ್ತೆ. ನೀವೇನಾದರೂ ಎಸ್ ಅಂತ ಕೊಟ್ರಿ ಅಂತಂದರೆ ನಿಮ್ಮ ಅಮೌಂಟ್ ಕ್ಯಾನ್ಸಲ್ ಆಗುತ್ತೆ. ಬಿಕಾಸ್ GST ಮತ್ತು IT ಟ್ಯಾಕ್ಸ್ ಯಾರು ಪೇ ಮಾಡ್ತಾ ಇದ್ದಾರೆ ಅವ್ರಿಗಂತೂ ದುಡ್ಡು ಕೊಡೋದಿಲ್ಲ ಅಲ್ವಾ. ಹಾಗಾಗಿ ಅಲ್ಲಿ ನೋ ಅಂತ ಬರೆದಿದ್ರೆ ನಿಮಗೆ ಈ ಒಂದು ಗೃಹಲಕ್ಷ್ಮಿ ಅಮೌಂಟ್ ಸಿಗುವಂಥದ್ದು. ಓಕೆ. ನೆಕ್ಸ್ಟ್ ಕ್ವೆಶನ್ ಏನಪ್ಪ ಅಂತಂದರೆ, ಇವಾಗ ಹಿಂದೆ ನೀವೇನೆಲ್ಲ ಗೃಹಲಕ್ಷ್ಮಿ ಅಮೌಂಟ್ ತೊಗೊಂಡಿದ್ದೀರಾ, ಸೊ ನಿಮ್ಮ ಮನೆಯಲ್ಲಿ ಎಷ್ಟು ಜನರಿಗೆ ಗೃಹಲಕ್ಷ್ಮಿ ಹಣ ಬರ್ತಾ ಇತ್ತು ಅಂತ ಕೇಳಿದ್ದಾರೆ. ಬಿಕಾಸ್ ಒಂದೊಂದು ಮನೆಯಲ್ಲೇ ಅತ್ತಿ ಹೆಸರು ತೊಗೋತಾ ಇದ್ರು, ಸೊಸೆಗಳು ಒಂದು 2-3 ಇದ್ದಾರೆ ಅಂದರೆ ಎಲ್ಲ ಸೊಸೆಂದರು ಕೂಡ ಈ 2,000 ರೂಪಾಯಿ ತೊಗೋತಾ ಇದ್ರು. ಹಾಗಾಗಿ ಈ ಒಂದು ಪ್ರಶ್ನೆನ ಆ ಒಂದು ಅಪ್ಲಿಕೇಶನಲ್ಲಿ ಇನ್ಕ್ಲೂಡ್ ಮಾಡಿದ್ದಾರೆ. ಸೊ ಒಬ್ಬರು ತೊಗೋತಾ ಇದ್ರಾ, ಇಬ್ಬರು ತೊಗೋತಾ ಇದ್ರಾ ಅಂತ ಅಲ್ಲಿ ನೀವು ಮೆನ್ಷನ್ ಮಾಡಬೇಕಾಗತ್ತೆ. ಓಕೆ. ಮತ್ತು ನಿಮ್ಮ ಯಾವ ಜಾತಿ ಅಂತ ಕೇಳ್ತಾರೆ. ನಿಮ್ಮ ಯಾವ ಜಾತಿ ಇದೆ ಅಲ್ಲಿ ನೀವು ಎಂಟರ್ ಮಾಡಬೇಕು. ಇದು ಜಾತಿ ಇದು ಇದೆ ಅಂತ ಹೇಳಿದರೆ ಏನು ನಮ್ಮದು ದುಡ್ಡು ಕ್ಯಾನ್ಸಲ್ ಆಗುತ್ತೆ ಅಂತ ಏನೂ ಇಲ್ಲ. ಜಸ್ಟ್ ಅಲ್ಲಿ ನಿಮ್ಮ ಜಾತಿಯ ಹೆಸರು ಕೇಳಿದ್ದಾರೆ ಅಷ್ಟೇ. ಓಕೆ. ಸೊ ಪತಿಯ ಹೆಸರು ಕೇಳಿದ್ದಾರೆ. ನೀವೇನಾದರೂ ಪತಿ ಇದ್ದರೆ ಪತಿ ಹೆಸರು ಅಲ್ಲಿ ಹಾಕಬೇಕಾಗತ್ತೆ. ಆ್ಯಂಡ್ ಪತಿಯ ಆಧಾರ್ ಕಾರ್ಡ್ ಸಂಖ್ಯೆ ಕೂಡ ಹಾಕಬೇಕಾಗತ್ತೆ. ಆಧಾರ್ ಕಾರ್ಡ್ ನಂಬರ್ ಹಾಕಬೇಕು. ಆ್ಯಂಡ್ ಫೈನಲ್ ಥಿಂಗ್, ನಿಮ್ಮ ಆಧಾರ್ ಕಾರ್ಡ್ ಡಾಕ್ಯುಮೆಂಟ್ ಅಲ್ಲಿ ಅಟ್ಯಾಚ್ ಮಾಡಲಿಕ್ಕೆ ಹೇಳ್ತಾರೆ. ಬಿಕಾಸ್ ಈ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ಗೆ ಲಿಂಕ್ ಆಗಿರೋದ್ರಿಂದ ಎಲ್ಲ ಡೀಟೇಲ್ಸ್ ಅಲ್ಲಿ ಗೊತ್ತಾಗುತ್ತೆ. ನಾವು GST ಪೇಯರ್ ಇದ್ದೀವಾ, ಟ್ಯಾಕ್ಸ್ ಕಟ್ತಾ ಇದ್ದೀವಾ, ನಾವು ಗೌರ್ಮೆಂಟ್ ಜಾಬಲ್ಲಿ ಇದ್ದೀವಾ. ಸೊ ಈ ಆಧಾರ್ ಕಾರ್ಡ್ ಒಂದಿದ್ರೆ ಸಾಕು, ಎಲ್ಲನೂ ಅವರಿಗೆ ಗೊತ್ತಾಗುತ್ತೆ. ಸೊ ಅಪ್ಲೈ ಮಾಡುವಾಗ ಎಚ್ಚರಿಕೆಯಿಂದ ಅಪ್ಲೈ ಮಾಡಿ. ನೀವು ಈ ಎಲ್ಲ ಅಂದರೆ ನಮ್ಮ ಹತ್ರ APL ಇದೆ, BPL ಕಾರ್ಡ್ ಇದೆ, ನಾವು GST ಪೇಯರ್, ಟ್ಯಾಕ್ಸ್ ಪೇಯರ್ ಇಲ್ಲ. ಸೊ ಅಂಥವ್ರು ಮಾತ್ರ ಈ ಒಂದು ಗೃಹಲಕ್ಷ್ಮಿಗೆ ಅಪ್ಲೈ ಮಾಡಿ. ಸೊ ಈ 8ರಿಂದ 10 ಪ್ರಶ್ನೆಗಳು ಅಪ್ಲೈ ಮಾಡುವಾಗ ಕೇಳಿರ್ತಾರೆ. ಆ್ಯಂಡ್ ಎಸ್, ಬಯೋಮೆಟ್ರಿಕ್ ಕೂಡ ನೀವು ಅಪ್ಲೈ ಮಾಡುವಾಗಲೇ ತಗೊಳ್ತಾರೆ. ಆ್ಯಂಡ್ ಇದಕ್ಕೆ ಅಪ್ಲೈ ಮಾಡಬೇಕು ಅಂತಂದರೆ ಸೇವಾ ಸಿಂಧು ಅಲ್ಲಿ ಕೂಡ ಅಪ್ಲೈ ಮಾಡ್ಬೋದು. ಇಲ್ಲ ಅಂತಂದರೆ ಗ್ರಾಮ 1, ಕೇಂದ್ರ 1, ಬೆಂಗಳೂರು 1, ಸೊ ಸೆಂಟರ್ಗಳಿರುತ್ತೆ ಅಲ್ವಾ, ಸೊ ಅಲ್ಲಿ ಹೋಗಿ ಕೂಡ ನೀವು ಅಪ್ಲೈ ಮಾಡಬಹುದು ಅಂತ ಹೇಳಿದ್ದಾರೆ.
ಬಟ್ ಸದ್ಯಕ್ಕೆ ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ ಆಗಿಲ್ಲ ಏನು, ಬಟ್ 100% ಅಪ್ಲೈ ಮಾಡಲೇಬೇಕು. ಬಟ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಆವಾಗ ಸೇವಾ ಸಿಂಧು ಪೋರ್ಟಲಲ್ಲಿ ಏನಾದರೂ ವೆಬ್ಸೈಟ್ ಓಪನ್ ಮಾಡಿದರೆ ನಾನು ನಿಮಗೆ ಇದೇ ಒಂದು ಯೂಟ್ಯೂಬ್ ಚಾನಲಲ್ಲಿ ಹೇಗೆ ಮೊಬೈಲ್ನಲ್ಲಿನೇ ಈಸಿಯಾಗಿ ಅಪ್ಲೈ ಮಾಡೋದು ಅಂತ ಹೇಳ್ಕೊಡ್ತೀನಿ. ಸೊ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಸೊ ನಾನು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬಂದುಬಿಡುತ್ತೆ. ಅಂದರೆ ಬೆಲ್ ಐಕಾನ್ ನೋಟಿಫಿಕೇಷನ್ ಕೂಡ ಆನ್ ಮಾಡ್ಕೊಂಡು ಇಟ್ಕೊಳ್ಳಿ. ಓಕೆ, ಐ ಹೋಪ್ ಈ ವಿಡಿಯೋ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಏನಾದರೂ ಡೌಟ್ಸ್ ಇದ್ದರೆ ನೀವು ಕಾಮೆಂಟ್ ಮೂಲಕ ಕೇಳ್ಬೋದು, ನಾನು ನಿಮಗೆ ಆನ್ಸರ್ ಮಾಡ್ತೀನಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್ ಬಾಯ್.